ಸ್ವೀಟಿಂದ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟು ಹಾಲು ಪಾಯಸ ಕೊಟ್ಟಿದ್ದಾರೆ, ಆಮೇಲೆ ನೆಕ್ಸ್ಟು ದಾಲ್ ಕೊಟ್ಟಿದ್ದಾರೆ, ಮತ್ತು ಇದು ಕರಿ ಕೊಟ್ಟಿದ್ದಾರೆ, ಪನ್ನೀರ್ ಕರಿ, ಮತ್ತು ಇದು ಸಾಗು ಕೊಟ್ಟಿದ್ದಾರೆ. ಇಲ್ಲಿ ಪನ್ನೀರ್ ಮಂಚೂರಿ, ಇಲ್ಲಿ ಗೋಬಿ ಮಂಚೂರಿ. ಸೊ ಇದೊಂದು ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ, ಮತ್ತು ಉಪ್ಪಿನಕಾಯಿ, ಮತ್ತು ಇಲ್ಲಿ ರಸಮ್ಮು, ಮತ್ತು ಮೊಸರು, ಮತ್ತು ಇದು ನೀವೇ ಹೇಳಿ, ಕಮೆಂಟ್ ಮಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಥೋ ನಿಮ್ಮ ಈ ಥರದೆಲ್ಲ ಇದೆ. ಸೊ ಎಂಪೈರಲ್ಲಿ ಫುಲ್ಲು ಫೇಮಸ್ ಆಗಿರುವಂಥ ಅದು ಗೀ ರೈಸು. ಸೊ ನಾನೇ ಹೇಳ್ಬಿಡ್ತೀನಿ ಅದೇನು ಅಂತ. ಸೊ ಫಸ್ಟು ಆ್ಯಕ್ಚುಲಿ ಕಣ್ಣು ಕುಗ್ತಾ ಇರೋವಂಥ ಹಾಲು ಪಾಯಸ ಫಸ್ಟು ಕುಡ್ಬಿಡೋಣ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ಸೊ ಎಲ್ರಿಗೂ ನಮಸ್ಕಾರ, ನಾನೇ ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದ ತಾಣ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಸೊ ನಾವಿವತ್ತು ಬಂದಿರೋಂಥ ಸ್ಪಾಟ್ ಬಂದು ಎಂಪೈರು. ಸೊ ಎಂಪೈರಲ್ಲಿ ಎಲ್ಲರೂ ಯೂಶ್ವಲಿ ನಾನ್ ವೆಜ್ ಅಂತಲೇ ಎಲ್ಲರೂ ಅದಕ್ಕೆ ಹೋಗ್ತಾರೆ, ಪ್ಲಸ್ ತಿಂತಾರೆ. ಅಲ್ಲಿ ವೆಜ್ಜು ಕೂಡ ಚೆನ್ನಾಗಿರುತ್ತೆ. ನಮ್ಮ ವೀಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ವೆಜ್ ತಾಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀರಿ ನಾವು. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ಫುಲ್ ಶಾವಿಗೆ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ, ಗೋಡಂಬಿ ಎಲ್ಲ ಫುಲ್ಲು ಯಥೇಚ್ಛವಾಗಿ ಹಾಕಿದ್ದಾರೆ. ಸೊ ಇದನ್ನು ಟೇಸ್ಟ್ ಮಾಡೋಣ. ಲೈಟಾಗಿದೆ ಸ್ವೀಟು, ಗೋಡಂಬಿ ದ್ರಾಕ್ಷಿ ಸಿಗುತ್ತೆ ಲೈಟಾಗಿ. ಆಮೇಲೆ ಆ ಶಾವಿಗೆ ಸಿಗುತ್ತೆ. ಸೊ ಲೈಟ್ ಸ್ವೀಟಾಗಿ ಶಾವಿಗೆ ಪಾಯಸ, ಶುಗರು ಇರೋರು ಮತ್ತು ಮಕ್ಕಳು ಎಲ್ಲ ಆರಾಮ್ಸೆ ಕುಡಿಬೋದು. ಸೊ ದಾಲ್ ಜೊತೆ ಗೀ ರೈಸು. ದಾಲ್ ವಿತ್ ಗೀ ರೈಸು ಟ್ರೈ ಮಾಡೋಣ. ದಾಲ್ ಕಂಪ್ಲೀಟಾಗಿ ಕುಕ್ಕಾಗಿದೆ. ಗೀ ರೈಸು ಮತ್ತು ದಾಲು ಪರ್ಫೆಕ್ಟ್ಲಿ ಬ್ಲೆಂಡು. ಈ ಥಾಲಿ ನಿಮಗೆ 220 ರೂಪೀಸು ಕೊಡ್ತಾರೆ. ಒಬ್ಬರು ಆರಾಮ್ಸೆ ಹೊಟ್ಟೆ ತುಂಬ ಹೋಗೋಷ್ಟು ಊಟ ಮಾಡ್ಬೋದು. ಜೀವನ ಅಲ್ಲ ಕಲ, ಯಾಕಲ ಬದುಕಿಸ್ತೆ, ನಾನು ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲ. ಸೊ ಇದು ತರಕಾರಿ ಸಾಗು. ಸೊ ಬೀನ್ಸು, ನೌಕೋಲು, ಬಟಾಣಿ ಯಥೇಚ್ಛವಾಗಿ ಹಾಕಿರುವಂಥ ಸಾಗು. ಬೇಸಿಕಲಿ ಹೇಳ್ಬೇಕಂತಂದರೆ ಪನ್ನೀರ್ಗಿಂತ ಸಾಗುವೆ ನೆಕ್ಸ್ಟ್ ಲೆವೆಲು. ಕಾಯಿನ್ ಪರೋಟ ಫುಲ್ ಕ್ರಿಸ್ಪಿಯಾಗಿದೆ. ಇದೊಂಥರ ಸಾಲ್ಟೆಡ್ ಟೇಸ್ಟು. ಸಾಗು ಎಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿದೆ. ತರಕಾರಿ, ಆ ಮಸಾಲೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಹಿಡಿದಿದೆ. ಸೊ ಕಾಯಿನ್ ಪರೋಟಾಗೆ ಆ್ಯಕ್ಚುಲಿ ನನ್ನ ಪರ್ಸನಲ್ ರೆಕಮೆಂಡೇಷನ್ನು ಪನ್ನೀರ್ ಮಟರ್ ಮಸಾಲೆಗಿಂತ ಸಾಗು. ಸೊ ಎಂಪೈರಲ್ಲಿ ಫುಲ್ ಫೇಮಸ್ ಆಗಿರುವಂಥ ಗೀ ರೈಸು ಟೇಸ್ಟ್ ಮಾಡಿಬಿಡೋಣ. ಒಂದು ಸ್ವಲ್ಪ ಗೀ ರೈಸ್ ತಿಂದ್ಬಿಡೋಣ. ಗೀ ಅಂದರೆ ತುಪ್ಪ. ಸೊ ತುಪ್ಪದ ಅನ್ನ ಇದು. ಸೊ ಅದೇ ತುಪ್ಪದ ಅನ್ನನ ಇದು ಅಂತ ಚೆಕ್ ಮಾಡೋಣ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ತುಪ್ಪ ಹಾಕಿದ್ದಾರೆ ನಿಜವಾಗ್ಲೂ. ಇದು ಒಳಗಡೆ ಕರೆಕ್ಟಾಗಿ ಗೀ ರೈಸ್ ಅಂತ ಹೆಸರಿಟ್ಟಿದ್ದಾರೆ. ಮೇಲೆ ನೆನೆಸ್ಕೊಳ್ಳೋಕ್ಕೆ ನಿಮಗೆ ಫುಲ್ ಫ್ರೈಡ್ ಆನಿಯನ್ ಕೊಡ್ತಾರೆ. ಇದು ಹಂಗೆ ಒಂದು ಸ್ವಲ್ಪ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಗೀ ರೈಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಫಸ್ಟ್ ಇವಾಗ ಫುಲ್ಲು ಕ್ರಿಸ್ಪಿಯಾಗಿ ನೀಟಾಗಿ ಬೆಂದೋಗಿರೋವಂಥ ಪನ್ನೀರ್ ಮಂಚೂರಿನ ಟ್ರೈ ಮಾಡ್ತಾಯಿದ್ದೀರಿ. ಸೊ ಫುಲ್ಲು ಸಾಸಸ್ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ಫುಲ್ ಕೆಂಪು ಕಾಣಿಸ್ತಾ ಇದೆ.
ಇದನ್ನು ಫ್ರೈ ಮಾಡಿಬಿಡೋಣ. ಚಿಲ್ಲಿ ಸಾಸು ಸುರಿದ್ಬಿಟ್ಟಿದ್ದಾರೆ, ಬಕ್ಕಂತಂಗೆ ಖಾರ ಹೊಡಿಯುತ್ತೆ. ಲೈಟಾಗಿ ಹಂಗೆ ತಿನ್ ಲೇಯರ್ ಆಫು ಬೆಂದೋಗಿರೋವಂಥ ಪನ್ನೀರು ಸಖತ್ ಟೇಸ್ಟಿಯಾಗಿದೆ. ಪನ್ನೀರ್ ಕ್ವಾಲಿಟಿ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಕಾಲಿಫ್ಲವರ್ ಮಂಚೂರಿ ಲೈಟಾಗಿ ಟ್ಯಾಂಗಿ ಆಗಿದೆ. ಸೋಯಾ ಸಾಸು ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಟ್ಯಾಂಗಿ ಸ್ವಲ್ಪ ಜಾಸ್ತಿ ಇದೆ. ಐ ಥಿಂಕ್ ಕಾಲಿಫ್ಲವರ್ನ ಫುಲ್ ಯಥೇಚ್ಛಾಗಿ ಬೇಯಿಸಿ ಆಮೇಲೆ ಅದರಿಂದ ಮಂಚೂರಿ ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಕುಕ್ ಆಗಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇನ್ನೊಂದು ಬೈಟ್ ತೊಗೊಂಡ್ಬಿಡೋಣ. ಕಾಯಿನ್ ಪರೋಟ. ಸೊ ಪುಟಾಣಿಯಾಗಿ ಕಾಣಿಸ್ತಾ ಇರೋವಂಥ ಕಾಯಿನ್ ಪರೋಟ ಇದು. ಸೊ ಕಾಯಿನ್ ಪರೋಟ ಕಾಯಿನ್ ಸೈಜಲ್ಲಿಲ್ಲ, ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಸೊ ಫುಲ್ಲು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸೌಂಡ್ ಕೇಳಿಸ್ತಾ ಇರೋವಂಥ ಕಾಯಿನ್ ಪರೋಟ. ಸೊ ಇದನ್ನು ಹಂಗೆ ಫಸ್ಟು ತಿನ್ಬಿಡೋಣ. ಹೇಗಿದೆ ಟೇಸ್ಟು? ಫುಲ್ ಕ್ರಿಸ್ಪಿಯಾಗಿ ಅಲ್ಗಿಲ್ ಹೊಡೆದೋಗುತ್ತಾ ಅಂತ ಫಸ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ. ಸೊ ಕಂಪ್ಲೀಟಾಗಿ ಕುಕ್ಕಾಗಿದೆ. ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಗಟ್ಟಿ ಇರೋರು ಮಾತ್ರ ಆರಾಮ್ಸೆ ಇದನ್ನು ತಿನ್ನೋಕ್ಕಾಗೋದು. ಸೊ ಇದನ್ನು ಅವಾಗಿಂದ ಫುಲ್ಲು ಪನ್ನೀರ್ ಕ್ಯೂಬ್ಸು ಹಾಕಿರೋಂಥ ಪನ್ನೀರ್ ಬಟರ್ ಮಸಾಲ ಜೊತೆ ತಿನ್ನೋಣ. ಫುಲ್ ಹುಳಿ ಆಗಿದೆ. ಪನ್ನೀರ್ ಕರಿ ಟೊಮೆಟೊ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಸೊ ಹಾಗಾಗಿ ಇಲ್ಲಿ ನಿಮಗೆ ಹುಳಿ ಅಂಶ ಜಾಸ್ತಿ ಸಿಗುತ್ತೆ. ಲೈಟಾಗಿ ಸ್ವೀಟು ಅಷ್ಟೇ.